ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಾರು ಶಿವಪ್ಪ ವ್ಲಾಗ್ಸ್. ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಪ್ರಿಪ್ರೇಷನ್ ಅಂದರೆ ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡ್ಕೋತಾ ಇದ್ದೀವಿ. ನಮ್ಮನೆ ವರಮಹಾಲಕ್ಷ್ಮಿಯನ್ನು ಕೂರಿಸೋದಕ್ಕೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಹೇಗೆಲ್ಲ ಮಾಡ್ಬೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಸೆಂಟರ್ ಸೆಟ್ ಮಾಡಬೇಕಲ್ಲ, ಹೈಟ್ ಕೆಳಗಡೆ ಮಾಡಿ ಇದ್ರ ಟೈಪ್ ಮಾಡಿ ಫಸ್ಟ್. ಇಲ್ಲೇನು ನೋಡ್ತಿದ್ದೀರಾ ಗೈಸ್, ಈ ಒಂದು ಸ್ಟ್ಯಾಂಡ್ನ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದು. ಪ್ರೋ ಲೈಟ್ ಬ್ರ್ಯಾಂಡ್ದು ಇದು. ತುಂಬಾ ಚೆನ್ನಾಗಿದೆ, ವೆಯ್ಟು ಇದೆ. ಆಲ್ಮೋಸ್ಟ್ ಲಾಸ್ಟ್ ಇಯರಿಂದನೂ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾನು ಇದೇ ಸ್ಟ್ಯಾಂಡ್ ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ವೆಯ್ಟು ತಡೆಯುತ್ತೆ, ಲೈಟ್ ವೆಯ್ಟ್ ಏನಿಲ್ಲ, ವೆಯ್ಟ್ ಇದೆ ತುಂಬ. ಸಾಕು, ಇದು ಸಿಂಪಲಾಗಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋದಕ್ಕೆ ಆಗುತ್ತೆ. ತುಂಬ ಚೆನ್ನಾಗಿದೆ ಸ್ಟ್ಯಾಂಡ್ ಇದು. ಸಾಕು ಸಾಕು ಸಾಕು. ಈಗ ಬ್ಯಾಕ್ ಡ್ರಾಪ್ ಹಾಕ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ, ನೋಡಿದರೆ ಗೊತ್ತಿರುತ್ತೆ. ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿರೋವಂಥದ್ದು. ಈಗ ಇದನ್ನು ಈ ಸ್ಟ್ಯಾಂಡ್ಗೆ ಹಾಕಿ ಸೆಟ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಇದು ಎಡ್ಜಲ್ಲಿ ನಾವು ಆ ಒಂದು ಇನ್ನೇನು ಸ್ಟಿಕ್ ಇದೆ ಅಲ್ವಾ, ಈ ಸ್ಟಿಕ್ಕನ್ನು ಒಳಗಡೆ ತೋರಿಸೋ ಥರ ಇಲ್ಲಿ ಫೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿ ಹೊಲಿಗೆ ಹಾಕಿಸಿ ರೆಡಿ ಮಾಡ್ಕೋಬೇಕಿತ್ತು. ಬಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಹಾಗೆ ಪಿನ್ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಹೇಳ್ಕೊ ಆ ಕಡೆ. ಓಕೆ, ಈಕ್ವಲ್ ಇದೆಯಾ? ಸ್ವಲ್ಪ ಮೇಲ್ಗಡೆನೇ ಬರಲಿ. ಬೇಡ, ಇಷ್ಟೇ ಸಾಕು. ನಾನು ಸ್ವಲ್ಪ ಮೇಲೆ. ಹಾಂ, ಈ ಒಂದು ಬ್ಯಾಕ್ ಡ್ರಾಪ್ ಬಂದು ಇದೇನು ವಿಡ್ತ್ ಇದೆ, ವಿಡ್ತು 5 ಫೀಟ್ ಬರುತ್ತೆ, ಲೆಂತ್ 8 ಫೀಟ್ ಬರುತ್ತೆ. ಈಗ ಇದಕ್ಕೆ ಈ ಎಡ್ಜಲ್ಲಿ ಇಲ್ಲೇನು ವೈಟ್ ಕ್ಲಾತ್ ಕಾಣಿಸ್ತಿದೆ, ಇದೆಲ್ಲ ಕವರ್ ಆಗಿದೆ ಅಂತ, ಮತ್ತು ಡೆಕೋರೇಷನ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ವೈಟಲ್ಲ, ಇದು ಆ್ಯಕ್ಚುಲಿ ಹಾಫ್ ವೈಟ್ ಬರುತ್ತೆ, ಕ್ರೀಮ್ ಬರುತ್ತೆ. ಇದು ಕ್ರೀಮ್ ಕಲರ್ದು ಕರ್ಟೈನ್ ಆರ್ಡರ್ ಮಾಡಿ, ಕ್ರೀಮ್ ಕಲರ್ದು ಕರ್ಟೈನ್ ಇದೆ, ಅದನ್ನು ನಾನಿಲ್ಲಿ ಫಿಕ್ಸ್ ಮಾಡ್ತೀನಿ. ಈ ಕರ್ಟೈನ್ ಏನು ಆ ಕಡೆ ಈ ಕಡೆ ಯೂಸ್ ಮಾಡ್ತಿದ್ದೀವಿ ಅಲ್ವಾ ಡೆಕೋರೇಷನ್ಗೆ, ಇದನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇನ್ ಕೇಸ್ ನಿಮಗೆ ಈ ಪ್ರಾಡಕ್ಟ್ಸ್ದು ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಥವಾ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಆ ಕಡೆ ಹೇಳ್ಕೊ, ಆ ಕಡೆ ಹೇಳ್ಕೊ, ಎಡ್ಜ್ಗೆ ಹಾಕು. ಹೈಟ್ ಮಾಡಿ, ಅಥವಾ ಇದು ಸ್ವಲ್ಪ ಇದಾಯ್ತಲ್ಲ, ಓಪನ್ ಆಯ್ತಲ್ಲ, ಇದು 5 ಪಿನ್ ಹಾಕಿದ್ವಿ, ನೀಟಾಗಿ ಕೂರ್ತಿಲ್ಲ, ಸೊ ಇನ್ನೊಂದೆರಡು ಪಿನ್ ಹಾಕಬೇಕು. ಆ್ಯಕ್ಚುಲಿ ನಾವು ಡೆಕೋರೇಷನ್ಗೆ ಅಂತ ಹೇಳಿ
ಒಂದಷ್ಟು ಐಟಮ್ಸ್ನ ನಾವು ಲಾಸ್ಟ್ ಇಯರೇ ಪರ್ಚೇಸ್ ಮಾಡಿದ್ವಿ. ಇದೆಲ್ಲ ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದೇನೆ. ಎಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನಾನಂತೂ ಲಾಸ್ಟ್ ಇಯರ್ ಮತ್ತು ಬಿಫೋರ್ ಲಾಸ್ಟ್ ಇಯರ್ ಒಂದಷ್ಟು ತೊಗೊಂಡಿರೋದಿತ್ತು. ನಾನು ಇದನ್ನೇ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ತಿದ್ದೀನಿ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಒಂದು ಸತಿ ನಾವು ತೊಗೊಂಡ್ರೆ ಇದನ್ನೇ ಯಾವ ರೀತಿ ಬೇಕಾದರೂ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ಕೋಬೋದು. ಸ್ಮಾಲ್ ಎಲ್ಲಿ ಇದೆಲ್ಲ ಬಿಚ್ಚಬೇಡ. ಏನು ಬಿಚ್ತಿದ್ಯಾ? ಬೇಡ, ಸ್ಮಾಲ್ ಒನ್. ಇದು ಸ್ಮಾಲ್ ಸೈಜ್ ಇಲ್ಲಿ. ಸ್ಮಾಲ್ ಸೈಜ್ ಬಿಡೋದು. ಹಾಂ, ಅದೂ ಕೊಡು. ಪಿನ್ನೆಲ್ಲ ಅಲ್ಲೇ ಇದೆಯಾ ಬಾಕ್ಸಲ್ಲಿ? ಯಾವುದು? ಬಟ್ಟೆ ಪಿನ್ನು ನೋಡಬೇಕು. ನೋಡಿ. ಅಲ್ಲಿ ಇಲ್ಲ ಅಂದರೆ ಇಲ್ಲೇ ಇಟ್ಟಿದ್ದೀನಿ, ತಗೊಳ್ಳಿ. ಇದು ಸೆಂಟ್ರ್ ಅಲ್ವಾ? ಹೌದು. ಇದು ಹಾಂ, ಸ್ವಲ್ಪ ಈ ಕಡೆ ಬಂದರೆ ಆಗೋದು. ಈಗ ಇಲ್ಲ, ಈ ಕಡೆ ಇಲ್ಲ, ಸೆಂಟ್ರ್ ಇದೆ ನೋಡು. ಆ ಲೈನ್ ಕರೆಕ್ಟಾಗಿ ಅನಿಸುತ್ತೆ. 1 2 ಆ ಲೈನಿಗೆ ಇಲ್ಲಿ ಮಾರ್ಕ್ ನೋಡು. 1 2 3 4 ಇಲ್ಲ, ಇಡಬೇಕು. ಇದು ಪ್ಲೇನ್ ಇದೆಯಲ್ಲ, ಎಷ್ಟಿದೆ ಇದು? ಎರಡಿದೆ. ಎರಡೇನಾ? ಇದು ವೆಯ್ಟ್ ಆಗುತ್ತೇನೋ? ಯಾವುದು? ಇದು ಇಲ್ಲಿಗೆ ಸೂಟಬಲ್ ಅನಿಸುತ್ತೆ, ಸೆಕೆಂಡಿಗೆ ಸೂಟಬಲ್ ಅನಿಸುತ್ತೆ. ಯಾವುದು? ಇದು ಇವಾಗ ಇಟ್ಕೊಂಡಿದ್ದೀರಲ್ಲ, ಇಲ್ಲಿಗ? ಹಾಂ. ಯಾಕೆಂದರೆ ಇಲ್ಲಿ ಮಧ್ಯ ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಹಿಂಗೆ ಹಾಕ್ಬೇಕು. ಡಿಸೆಂಡಿಂಗ್ ಮಾಡೋದ್ರಲ್ಲಿ ಚೆನ್ನಾಗಿ ಹೋಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿ. ಸ್ವಲ್ಪ ಮುಂದೆ ಇಟ್ಕೊಂಡಿದ್ರೆ ಆಗೋದಿಲ್ಲ, ಆಮೇಲೆ ಇದು ಹಾಕೊಂಡಿದ್ದೀನಿ. ಹೇಳು. ಅಲ್ಲಿ ಪಿನ್ ಎತ್ಕೊ. ಇದು ಇಷ್ಟೇ ಸಾಕಾ ಹೈಟು? ಹೈಟ್ ಎತ್ತದಾಗ ಹಾಂ, ಯಾವುದು ಇದಾ? ಹಾಂ. ಅದು ಹಾಕೇ ಇಲ್ಲ ಪಿನ್ನು. ಪಿನ್ ಕೊಡು. ಇದನ್ನ ಹಾಕ್ಬಿಡಿ. ಇದು ಹಿಂಗೆ ಹಾಕು. ಎರಡು ಸೇರಿ ಪಿನ್ ಹಾಕು. ಕೂರಲ್ಲ, ಬಾಳಕ್ಕೆ ವಾಪಸ್ ಬರ್ತೈತೆ. ಆ್ಯಕ್ಚುಲಿ ಇದಕ್ಕೆ ಹುಕ್ ಬರುತ್ತೆ. ಹುಕ್ ಹಾಕ್ಬಿಟ್ಟು ಹಾಕಿದ್ರೆ ಅದು ನೀಟಾಗಿ ಕೂರುತ್ತೆ. ಎಸ್ ಹುಕ್ ಬರುತ್ತೆ. ಆ ಹುಕ್ಕನ್ನ ಇಲ್ಲಿಗೆ ಹಾಕಿ ಅಲ್ಲಿಗೆ ಸಿಕ್ಸ್ಬೇಕಿಲ್ಲ, ಇಲ್ಲಾಂದರೆ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಇದು ಮುಂದೆ ದಬಾಕತ್ತಾನೆ ಐತಿ. ಹಾಕು. ಇನ್ನೊಂದು ಇಲ್ಲಿ ಇದು ಬರುತ್ತೆ, ವೈಟ್ ಒಂದು ಬರುತ್ತೆ, ಆರೆಂಜ್ ಒಂದು ಬರುತ್ತೆ. ಸರಿಯಾಗುತ್ತೆ. ಎಷ್ಟಿದೆ ಇನ್ನು? ಅದು 3 ಇದೆ. ಇದನ್ನ ಬಿಟ್ಟರೆ ಇದೊಂದು ಬರುತ್ತೆ ನೋಡು. ಡಿಸ್ಟೆನ್ಸ್ ನೋಡು. ಇದು ಒಂದು ಬರುತ್ತೆ. ಡಿಸ್ಟೆನ್ಸ್ ನೋಡಪ್ಪ. ಹಾಂ, 4 ಇದೆ. ಡಿಸ್ಟೆನ್ಸ್ ನೋಡು. ಇದ್ರದ್ದೆಲ್ಲ ಡಿಸ್ಟೆನ್ಸ್ ನೋಡು. ಇದು ಸ್ವಲ್ಪ ಬರಬೇಕಾಗಿತ್ತು ಅನಿಸುತ್ತೆ. ಕಟ್ಟೇನು ಸರಿಯಾಗಿ ಕೂರ್ತಿಲ್ಲ, ಅದು ಪ್ರಾಬ್ಲಮ್. ಬ್ಯಾಕ್ ಡ್ರಾಪು ಕರೆಕ್ಟಾಗಿ ಕೂರ್ತಿಲ್ಲ. ಈಗ ನೋಡು, ಇಲ್ಲ ಹಾಕ್ಲಾ? ಈ ಕಡೆ ಇದು ಬಂದರೆ ಸರಿ ಆಗುತ್ತೆ. ಸರಿ ಆಯ್ತು. ಇಲ್ಲಿ ಇದೊಂದು ಟೈಪ್ ಇದೆ, ಇದೊಂದು ಟೈಪ್ ಇದೆ, ಆರೆಂಜ್ ಒಂದು ಟೈಪ್ ಇದೆ, ವೈಟ್ ಒಂದು ಟೈಪ್ ಇದೆ. ಈಗೆಲ್ಲ ಮುಂದೆ ದಬಾಕತೈತಿ. ಇನ್ನು 2 ಇದಾಕಿದ್ರೆ ಏನು ಅಷ್ಟೊಂದು ವೆಯ್ಟ್ ಇರಲ್ಲ. ಇದು ಹಾಕಿದ್ರೆ ಕೊಡು. ಅಲ್ಲಿ ಇಲ್ಲೇ ಪಿನ್ ಅಲ್ಲಿ ಇದೆ ನೋಡಿ. ಇಲ್ಲಿ ನೋಡಿ 4 ಟೈಪ್ ಇದೆ. ಈ ಡಿಸ್ಟೆನ್ಸ್ ನೋಡು. ಜಾಸ್ತಿ ಆಯಿತು ಈ ಕಡೆ. ಹಾಂ, ಇದು ಲಾಸ್ಟಲ್ಲಿದೆ. ಎಲ್ಲ ಅವಾಗ ಗೊತ್ತೈತೆ. ನಾವು ತಪ್ಪು ಏನು ಗೊತ್ತಾ ಮಾಡಿರೋದು, ಚಿಕ್ಕದಾಗಿ ಪಿನ್ ಹಾಕ್ಬೇಕಿತ್ತು. ಇದಕ್ಕೆ ಹಾಕಿದೀವಲ್ಲ, ಇಲ್ಲಿ ಎಲ್ಲೋ ಹಾಕ್ಬಿಟ್ಟೆ. ಆರೆಂಜ್ ಅಷ್ಟಲ್ಲಿ ಹಾಕ್ಬೇಕು, ಚೆನ್ನಾಗಿರುತ್ತೆ. ಇದು ಕೆಳಗಿರೋದ ಈ ಪಿನ್ ಹಾಕುವಾಗ ಗುಣ ಹಾಂ, ಇಷ್ಟಕ್ಕೆ ಸೇರಿಸಿ ಹಾಕ್ಬೇಕಿತ್ತು. ಆವಾಗ ಅಂದರೆ ಲಾಂಗ್ ಡಿಸ್ಟೆನ್ಸ್ ಇರ್ತಿರ್ಲಿಲ್ಲ ಅಂತ, ಮುಂದೆ ಬರೋಕ್ಕೆ ಡಿಸ್ಟೆನ್ಸ್ ಇರ್ತಿರ್ಲಿಲ್ಲ ಅಂತ ನೀವು ಹೇಳ್ತಿದ್ದೀರಾ? ಹೌದು.
ಮತ್ತೆ ಹಾಕಿ ಏನಾಗಲ್ಲ. ಈಗೆಲ್ಲ ಬಿಚ್ಚಬೇಕಲ್ಲ. ಇದೆಲ್ಲ 2 ಸತಿ 3 ಸತಿ ಮಾಡ್ತಾ ಇರೋದು ನೋಡಿದ್ರೆ ಫಸ್ಟೇ ಹೊಲಿಸ್ಬಿಡ್ಬೇಕಿತ್ತು ಅನ್ನಿಸ್ತಿದೆ ನಿಜ. ಇನ್ ಕೇಸ್ ನೀವೇನಾದರೂ ತೊಗೊಂಡು ಈ ಥರ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಶೇರ್ ಮಾಡ್ತಿದ್ದೀನಿ. ಫಸ್ಟು ಇದಕ್ಕೆ ಸ್ಟಿಚ್ ಹಾಕಿಸ್ಕೊಂಡು ಇದನ್ನು ಒಳಗಡೆಯಿಂದ ತೂರಿಸೋ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಮ ಥರ 2 ಸತಿ ಕೆಲಸ ಮಾಡಬೇಕಾಗುತ್ತೆ. ಓಕೆ, ಈಗ ಕರೆಕ್ಟಾಗಿ ಕೂತಿದೆ. ಈಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಚೆನ್ನಾಗಿ ಕಾಣುತ್ತೆ. ಇದೇನು ಪ್ರಾಬ್ಲಮ್ ಇಲ್ಲ. ಇದು ಫುಲ್ಲು ವೆಯ್ಟ್ ಲೆಸ್ ವೆಯ್ಟ್, ವೆರಿ 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 ಲೆಸ್ ವೆಯ್ಟ್. ಹಾಗಾಗಿ ಈ ಥರ ಆದರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇದೆಲ್ಲ ಸ್ವಲ್ಪ ಬೀಡ್ಸ್ ಎಲ್ಲ ಇರೋದ್ರಿಂದ ವೆಯ್ಟ್ ಇದೆ. ಕರೆಂಟ್ ಹೋಯ್ತು ಗೈಸ್, ಕರೆಂಟ್ ಹೋಯ್ತು. 12 ಗಂಟೆ ಈಗ. ನಿಮಗೆ ಪಿನ್ ಇಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ.